ಜನವರಿ 31ಕ್ಕೆ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಾ ಇದೆ. ಸೊ ಬೇಗೂರಿನಲ್ಲೇ ಹುಟ್ಟಿ ಬೆಳೆದು ಅಲ್ಲಿರುವಂತಹ ಚಿತ್ರಣವನ್ನ ಕಣ್ಣಾರೆ ಕಂಡು ಅದನ್ನೇ ಒಂದು ಸಿನಿಮಾ ರೂಪಕ್ಕೆ ತಂದಂತಹ ಡೈರೆಕ್ಟರ್ ಅಂತ ಹೇಳಿದ್ರೆ ಫ್ಲೈಯಿಂಗ್ ಕಿಂಗ್ ಮಂಜು ಅವರು. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಸರ್. ಎಲ್ಲವನ್ನು ಕಣ್ಣಾರೆ ಕಂಡು ಆ ನೈಜ ರೂಪವನ್ನ ಇದೀಗ ಸಿನಿಮಾವಾಗಿ ಪರಿವರ್ತನೆ ಮಾಡಿ ನಮಗೆ ತೋರಿಸುವಂತ ಒಂದು ವಿಭಿನ್ನ ಪ್ರಯತ್ನವನ್ನ ಮಾಡ್ತಾ ಇದ್ದೀರಾ. ನಿಮ್ಮ ಮೊದಲ ರಿಯಾಕ್ಷನ್? ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್. ಇಂಟರ್ವ್ಯೂ ಮಾಡ್ತಿದ್ದೀರ ತಾವು. ನಮ್ಮದು ಮಾಡಿದ್ದೀವಿ ಮೇಡಮ್, ಕೆಲಸ ಮಾಡಿದ್ದೀವಿ, ಕೆಲಸ ಮಾತಾಡಬೇಕು ಅಂತಲೇ ಬಯಸ್ತೀನಿ ನಾನು ಯಾವಾಗಲೂ. ಬೇಗೂರು ಕಾಲೋನಿ ಅಂತ ನಾನು ಯಾಕೆ ಇಟ್ಟೆ ಅಂತಂದರೆ, ಈಗಾಗಲೇ ಟೀಸರಲ್ಲಿ ಕೂಡ ನಾವು ಬೆಂಗಳೂರು ಹುಟ್ಟಕ್ಕೆ ಮುಂಚೆನೇ ಬೇಗೂರು ಹುಟ್ಟಿತ್ತು ಅಂತ. ವಿಶೇಷವಾಗಿ ಏನಕ್ಕೆ ತಗೊಂಡೆ ಅಂತಂದರೆ, ನಾನು ಅಲ್ಲಿ ಬೇಗೂರಲ್ಲಿ ಒಂದು ದೇವಸ್ಥಾನ ಇದೆ ಇವತ್ತಿಗೂ. 1200 ವರ್ಷಗಳ ಇತಿಹಾಸ ಇದೆ. 1ನೇ ಶತಮಾನದಲ್ಲಿ ಗಂಗರ ಚೋಳರ ಕಾಲದಂಥ ಒಂದು ಶಿಲಾ ಶಾಸನ ಇದೆ. ಆ ಟೈಮಲ್ಲೇ ಅಲ್ಲಿ ಬೆಂಗಳೂರು ಅಂತ ಉಲ್ಲೇಖನ ಆಗಿತ್ತು. ಸೊ ನಮ್ಮದು ಬೆಂಗಳೂರಿನ ಮೊದಲನೇ ಕಾಲೋನಿ ಅನ್ನೋ ರೀತಿ, ಆ ಕಾಲೋನಿ ಹುಡುಗರು ನಾವು ಅನ್ನೋ ರೀತಿ. ಅಫ್ಕೋರ್ಸ್ ನಮ್ಮ ಏರಿಯಾ, ನಾನಿರೋದು ರೂಪೇನಗರ, ಅಲ್ಲೇ ಬೇಗೂರ್ ಹತ್ರ. ಸೊ ಅದನ್ನ ಕಣ್ಮುಂದೆ ನೋಡಿರೋದ್ರಿಂದ, ಅದರ ಹಿನ್ನೆಲೆ ಗೊತ್ತಿರೋದ್ರಿಂದ, ಮತ್ತೆ ಕಮರ್ಷಿಯಲ್ ಕೂಡ ನಮಗೆ ಆ ಒಂದು ಟೈಟ್ಲ್ ಕೇಳಿದಾಗ ಆ ವೈಬ್ ಅನಿಸ್ಬೇಕು. ಸೊ ಅದನ್ನೆಲ್ಲ ಯೋಚನೆ ಮಾಡಿನೇ ಬೇಗೂರು ಕಾಲೋನಿ ಅಂತ ಹೆಸರಿಟ್ಟಿದ್ದು. ಓಕೆ. ಹೋರಾಟ ಹೊಡೆದಾಟಕ್ಕೆ ಬಲಿಯಾಗೋದು ಬಡವರೇ, ಆ ಥಾಟ್ ಯಾಕೆ? ಸತ್ಯ ಅಲ್ವಾ? ಹೌದು, ನಿಮ್ ಬಾಯಿಂದ ಕೇಳೋಣ. ಬರ್ದಿರೋದು ನಿಮ್ ತಲೆಯಲ್ಲಿ ಹೊಡಿರೋದು ನಿಮ್ಗೆ ನಿಜ ಕೂಡ ಹೌದು, ಬಟ್ ಅದಂತೂ ಚೆನ್ನಾಗಿ ಸೂಟ್ ಆಗ್ತಿದೆ. ಅದಕ್ಕೆ ನೀವು ನಿಮ್ಮ ಮಾತುಗಳಲ್ಲಿ ಕೇಳೋಣ. ಅದರಲ್ಲಿ ಏನು ಆರ್ಟಿಫಿಷಿಯಲ್ ಆಗಿ ನಾನು ಏನು ಬರ್ದಿಲ್ಲ ಮೇಡಮ್. ಅದು ತಾನಾಗಿ ಬಂದಿರುವಂಥದ್ದು, ಅದು ಸತ್ಯ ಅನುಭವ. ಅದು ಪ್ರತಿಯೊಬ್ಬರಿಗೂ ಆಗುವಂಥದ್ದೇ ಅದು. ಮತ್ತೆ ಈ ಸಿನಿಮಾ ಕೂಡ ನಿಮ್ಗೆ ಹಂಗೆ ಇರುತ್ತೆ. ಅಂದ್ರೆ ಒಂದು ಸತ್ಯಾಂಶಗಳೇ ಕೂಡಿರುತ್ತೆ, ಕಣ್ಮುಂದೆ ನೋಡುವಂಥ ವಿಚಾರಗಳಿರುತ್ತೆ, ಪ್ರತಿನಿತ್ಯ ನಾವು ನೋಡುವಂಥ ವಿಚಾರಗಳು, ಇವೆಲ್ಲಾನು ಸೇರಿನೇ ಈ ಸಿನಿಮಾ ಆಗಿರೋದು. ಆ ಬರವಣಿಗೆಯಲ್ಲಿ ಆ ಥರದ್ದೇನು ದೊಡ್ಡದಾಗಿ ನಾನೇನು ಅಷ್ಟು ದೊಡ್ಡ ವ್ಯಕ್ತಿನೂ ಅಲ್ಲ. ಆಡು ಭಾಷೆಯಲ್ಲಿ ನಾವು ಹೆಂಗ್ ಮಾತಾಡ್ತೀವೋ ಆ ಮಾತಾಡುವಂಥ ಪದಗಳನ್ನೆಲ್ಲ ಬರ್ದಿದ್ದೀನಿ ಮೇಡಮ್. 100% ಬಡವರೇ ಬಲಿ ಆಗೋದು. ಯಾಕಂದ್ರೆ ನಿಮಗೆ ಗೊತ್ತಿದ್ದಂಗೆ, ಇವತ್ತು ಒಬ್ಬ ಶ್ರೀಮಂತನ ಮಗ ಆಗಿರಲಿ, ಅಥವಾ ಯಾವುದೇ ಒಬ್ಬ ಮಿನಿಸ್ಟರ್ ಮಗ ಆಗಿರಲಿ, ಯಾವುದೇ ಪೊಲಿಟಿಷಿಯನ್ ಮಕ್ಕಳಾಗಿರಲಿ, ಒಬ್ಬರು ದೇಶ ಸೇವೆ ಮಾಡ್ತಿದ್ದಾರೆ ಮೇಡಮ್. ಅಲ್ಲೂ ಹೋರಾಡ್ತಿರೋದು ನಮ್ಮಂಥ ಯುವಕರೇ, ಮಿಡ್ಲ್ ಕ್ಲಾಸ್ ಹುಡುಗರೆ. ಸೊ ಇಲ್ಲಿ ನಾವು ಬೇರೆ ಥರ ಹೋರಾಟ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಹೋರಾಟಕ್ಕೆ, ಹೊಡೆದಾಟಕ್ಕೆ ಎದೆ ಕೊಟ್ಟು ನಿಂತ್ಕೊಳ್ಳೋರು ನಾವೇ, ಬಲಿಯಾಗೋದನ್ನು ನಾವೇ, ಹೆಸರು ಸಂಪಾದನೆ ಮಾಡೋದು ಅವರೇ. ಸರ್, ಒನ್ ಲೈನ್ ಸ್ಟೋರಿ ಅಂತ ನಮಗೀಗ ಬೇಗೂರು ಕಾಲೋನಿ, ಅಲ್ಲಿಂದ ಬಡವರಾಗಿರ್ಬೋದು, ಎಲ್ಲ ಆಲ್ಮೋಸ್ಟ್ ಎಲ್ಲ ಮಿಕ್ಸ್ ಇರುವಂಥ ಒಂದು ಸಿನಿಮಾ ಅಂತ ಗೊತ್ತು. ಅದು ಒನ್ ಲೈನಲ್ಲಿ ಹೇಳೋದಾದರೆ, ನಾವು ಈಗ ಸಿನಿಮಾ ನೋಡಿ ಒಂದು ಯಾವ ರೀತಿಯ ಹ್ಯಾಂಗ್ ಓವರಲ್ಲಿ ಹೊರಗಡೆ ಹೋಗ್ಬೋದು ಅಂತ ಹೇಳಿ ನನಗೆ ಒನ್ ಲೈನಲ್ಲಿ ಹೇಳೋದಾದರೆ ಏನಿದೆ ಅಂತದ್ದು ಅಂತ ಹೇಳಿ. ಯಾವ ಥರ ಗ್ರೌಂಡ್ಗೋಸ್ಕರ ಹೋರಾಟ ನಡೆಯುತ್ತೆ. ಒಂದು ಕಾಲೋನಿ, ಆ ಕಾಲೋನಿಗೆ ನಾನು ಹೆಸರಿಟ್ಟಿರುವಂಥದ್ದು ಬೇಗೂರು ಕಾಲೋನಿ ಅಂತ ಅಷ್ಟೇ, ಇನ್ನೇನಿಲ್ಲ ಅದರಲ್ಲಿ. ಆ ಕಾಲೋನಿಯಲ್ಲಿರುವಂಥ 2 ಯಂಗ್ಸ್ಟರ್ಸು ಆ ಕಾಲೋನಿ ಪಕ್ಕದಲ್ಲಿರುವಂಥ ಒಂದು ಜಾಗನ ಆ ಮಕ್ಕಳಿಗೆ ಆಟ ಆಡೋದಕ್ಕೆ ಗ್ರೌಂಡ್ ಮಾಡಿಕೊಡ್ಬೇಕು ಅಂತ ಹೋರಾಟ ಮಾಡ್ತಾರೆ. ಈಗಾಗಲೇ ನಮ್ಮ ರಾಜವಣ್ಣ ಹೇಳ್ದಂಗೆ, ಅವರು ಶಾಂತಿಯಿಂದ ಹೋರಾಟ ಮಾಡಿದ್ರೆ ಸ್ವಲ್ಪ ನಾನು ಒಟ್ನಾಗಿರೋದ್ರಿಂದ ಸೊ ನಾನು ಸ್ವಲ್ಪ ಮಾಸಾಗಿ ನಾನು ತಗೊಂಡೋಗ್ತಿರ್ತೀನಿ. ಹೊಡೆದಾಟ ಆಗುತ್ತೆ, ಬಲಿ ಆಗ್ತಾರೆ. ಎಷ್ಟೋ ಜನ ಯಂಗ್ಸ್ಟರ್ಸ್ಗಳು ಇವತ್ತು ಬೆನ್ನಿಂದ ನಿಂತ್ಕೊಂಡು ಹೋರಾಟಗಳು ಮಾಡಿರ್ತಾರೆ, ಕಣ್ಣಿಗೆ ಕಾಣಿಸಿರಲ್ಲ. ಸೊ ಅಂಥ ಹುಡುಗರೆಲ್ಲ ಶ್ರಮ ಹಾಕಿ ಮಾಡಿರ್ತಾರೆ. ಅವೆಲ್ಲ ನಮಗೆ ಇದನ್ನ ನೋಡಿದಾಗ ಕುತ್ಕೊಂಡು ಥಿಯೇಟ್ರಲ್ಲಿ, ಹೌದಲ್ಲ ಮಗ, ನಮ್ಮ ಏರಿಯಾದಲ್ಲಿ ಹಿಂಗೆ ಆಗಿತ್ತಲ್ಲೋ, ಯಾವುದೋ ಒಂದು ವಿಚಾರಕ್ಕೆ ಹಿಂಗೆ ಗಲಾಟೆ ಆಗಿತ್ತಲ್ಲೋ. ಯಾಕಂದ್ರೆ ಹೋರಾಟಗಳು ಮಾಡಿರ್ತಾರೆ ಅವರು, ಅವ್ರು ಯಾರು ಬೆಳಕಿಗೆ ಬರಲ್ಲ. ಸೊ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡೇ ಮಾಡಿರೋಂಥದ್ದು. ರಾಜು ಅವ್ರ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಹೀರೋ ನೀವು ಭಾಳ ಒಳ್ಳೆ ಮಾತು ಆವಾಗಲೇ ಒಂದು ಹೇಳಿದ್ರಿ. ನನಗೂ ಕೂಡ ಐಡಿಯಾ ಬಂದಿರಲಿಲ್ಲ. ಅವ್ರಿಗೊಂದು ಹೆಸರು ಹುಡುಕ್ಬೇಕಲ್ಲ ಅಂತ ಹುಡುಕ್ತಾ ಇದ್ದೆ. ಕಿಚ್ಚನ ರಾಘವ ಅಂತ ಹೆಸರಿಟ್ರಿ. ಬಹುಶಃ ಅದು ಇನ್ಮೇಲೆ ಅದೇ ಆಗ್ಬೋದು. ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ, ಕಿಚ್ಚನ ರಾಘವನ್ನೇ ಆಗಲಿ. ಕಾಲೋನಿ ರಾಘವ ಅಂತ ನಾನು ಕರೆದೆ, ಬಟ್ ನೀವು ಒಂದು ಒಳ್ಳೆ ಪದ ಕೊಟ್ರಿ. ಎಷ್ಟೇ ಆದರೂ ಅವರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸೂಪರ್ ಸ್ಟಾರ್. ಸೊ ಅಂಥವ್ರಿಗೆ ಇವ್ರು ರಾಘವನಾಗಿರ್ತಾರೆ ಅಂತಂದ್ರೆ ಅದು ತುಂಬಾ ದೊಡ್ಡ ವಿಚಾರ. ಒಂದು ಸಿನಿಮಾದಲ್ಲಿ ಅವ್ರು ನನಗೆ ಕೊಟ್ಟಂತಹ ಜವಾಬ್ದಾರಿ, ಮತ್ತೆ ನಾನು ಅವ್ರು ಕೊಟ್ಟಂತಹ ಜವಾಬ್ದಾರಿ, ಇಬ್ರು ಸಮಾನವಾಗಿ ಮಾಡಿದ್ದೀವಿ. ಅವ್ರ ಸ್ಥಾನನ ಹೆಂಗೆ ಕಾಪಾಡ್ಕೋಬೇಕು, ಅದನ್ನ ಹೆಂಗೆ ಉಳಿಸ್ಕೋಬೇಕು, ಆ ಪಾತ್ರಕ್ಕೆ ಹೆಂಗೆ ನ್ಯಾಯ ಕೊಡಬೇಕು. ಸೊ ಅನ್ಕೊಳ್ತಾ ಇದ್ರು ಅವರು ಕೂಡ. ನಾವು ಈ ಹೇರ್ ಸ್ಟೈಲು ಇದರಲ್ಲೆಲ್ಲ ಬೇಡ ಮಂಜು, ಹಂಗೆ ಅಣ್ಣ ನನ್ನ ನಂಬಿ ಒಂದ್ಸಲ, ನನ್ನ ಅಣ್ಣ ಅಂತಾನೆ ಪ್ರೀತಿಯಿಂದ ಕರೆಯೋದು ಅವ್ರನ್ನ, ಯಾಕಂದ್ರೆ ಅಷ್ಟು ಬಾಂಧವ್ಯ ನಮ್ದು. ಒಂದು ಸಲ ನಂಬಿ ಈ ಒಂದು ಗೆಟಪ್ ಮಾಡಿ ಅಣ್ಣ, ಆಮೇಲೆ ನೀವೇ ನನಗೆ ಹೇಳ್ತೀರಾ ಅಂತ. ಫಸ್ಟ್ ಲುಕ್ಕಲ್ಲೇ ಓಕೆ.
ಫಸ್ಟ್ ಲುಕ್ ಅಲ್ಲಿ ಹೋಗಿ ಅವ್ರು ಕಟಿಂಗ್ ಮಾಡಿಸಿ ಎಲ್ಲ ಚೇಂಜ್ ಓವರ್ ಆಗಿ ಉಸಿರು ಮುಗ್ದಿತ್ತಾಗ ಫಸ್ಟ್ ಲುಕ್ಕಲ್ಲೇ ಬಟ್ಟಿಟ್ಟಿದ ತಕ್ಷಣ ಅವ್ರ ಲುಕ್ಕೇ ಚೇಂಜ್ ಆಗೋಯ್ತು. ಒಂದು ಅಜಾನುಭಾವು ಥರ ಬಂದು ನಿಂತ್ಕೊಂತಾರೆ ಆ ಸ್ಕ್ರೀನ್ ಮೇಲೆ. ಬಟ್ ಎಲ್ಲರೂ ಎಕ್ಸ್ಪೆಕ್ಟೇಷನ್ ಹೆಂಗಿರುತ್ತೆ ಅಂದರೆ ಆ ಥರ ಅಜಾನುಭಾವು ಅಂತ ರಗಡಾಗಿರೋಂಥ ಒಬ್ಬ ಹೀರೋ ಸಕ್ಕತ್ತಾಗಿ ಫೈಟ್ ಮಾಡ್ತಾನೆ ಅಂತ ಇರುತ್ತೆ. ಫೈಟ್ ಮಾಡ್ತಾರೆ, ಶಾಂತಿ ರೂಪದಲ್ಲಿ ಮಾಡ್ತಾರೆ. ಸೊ ಶಾಂತಿ ರೂಪದಲ್ಲಿ ಇಡೀ ನಮ್ಮ ತಂಡ ಏನು ಕಾಲೋನಿಯಲ್ಲಿ ಯಾರು ಇರ್ತಾರೆ ಇಡೀ ತಂಡನ ಒಬ್ಬ ನಾಯಕ ಲೀಡ್ ಮಾಡ್ಕೊಂಡು ಹೋಗ್ತಾನಲ್ವಾ, ಅವನಿಗೆ ಪೇಷನ್ಸ್ ತುಂಬ ಇರಬೇಕು. ಎಸ್, ಈಗ ಇನ್ನೊಂದು ಖುಷಿ ನೋಡಿ, ಬಿಗ್ ಬಾಸ್ ವೇದಿಕೆಯಲ್ಲಿ ದೊಡ್ಡ ವೇದಿಕೆ ಅದು, ಕರ್ನಾಟಕದ ಒಂಥರ ಜನಪ್ರಿಯ ವೇದಿಕೆ ಅಂತಾನೆ ಹೇಳ್ಬೋದು, ಜನ ಪ್ರೀತಿ ಮಾಡುವಂಥ ವೇದಿಕೆ. ಅಲ್ಲಿ ನಿಮ್ಮ ಕೂಸಿನ ಟ್ರೇಲರ್ ರಿಲೀಸ್ ಆಗುತ್ತೆ, ಅದನ್ನ ಯಾವ ರೀತಿ ನೀವು ಸಂಭ್ರಮಿಸಿದ್ರಿ ಅಂತ ಹೇಳಿ? ಅಫ್ಕೋರ್ಸ್, ಯಾಕೆ ಸಂಭ್ರಮ ಇರಲ್ಲ ಮೇಡಮ್. ನಮ್ಮನ್ನೆಲ್ಲ ಅಲ್ಲಿ ಕರ್ಕೊಂಡೋಗಿ ಆ ಒಂದು ಬಿಗ್ ಬಾಸ್ ಶೋ ಅಲ್ಲಿ ನನ್ನ ಮುಖ ಕಾಣಿಸುತ್ತೆ ಅಂತಂದ್ರೆ ಅದು ಅಷ್ಟು ಕ್ರೆಡಿಟ್ಸು ರಾಜವಣ್ಣಂಗೆ ಒಬ್ರಿಗೆ ಹೋಗ್ಬೇಕು. ಯಾಕಂದ್ರೆ ಈಗ ನಾನು ಎಲ್ಲೋ ಒಂದು ಕಡೆ ಕುತ್ಕೊಂಡು ಹಗಲು ರಾತ್ರಿ ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಒಂದು ಸಿನಿಮಾನ ಕಟ್ಟೋದಕ್ಕೆ ನಾನು ಏನು ಕಟ್ಟೋದಕ್ಕೆ ಏನು ತಯಾರಿ ಮಾಡಬೇಕು, ನಾನು ಆ ಕೆಲಸ ಮಾಡ್ತಾ ಇದ್ರೆ ಅದನ್ನ ತಲುಪಿಸೋ ಕೆಲಸ ಅವ್ರು ಮಾಡ್ತಿದ್ದಾರೆ. ಅಂತ ಒಂದು ಬಿಗ್ ಸ್ಟೇಜಿಗೆ ತಗೊಂಡೋದಾಗ ಯಾರು ಖುಷಿ ಆಗಲ್ಲ. ಸೊ ತುಂಬಾ ಖುಷಿ ಆಯ್ತು ಮೇಡಮ್. ಓಕೆ, ಎಷ್ಟು ಫೈಟ್ ಇರುತ್ತೆ, ಎಷ್ಟು ಹಾಡುಗಳಿರುತ್ತೆ, ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ, ಎಷ್ಟು ದಿನ ಶೂಟ್ ಮಾಡಿದ್ರಿ? ತಾರಾ ಬಳಗದ ಬಗ್ಗೆ ಹೇಳೋದಾದ್ರೆ, ಇವ್ರನ್ನ ತಾರಾ ಬಳಗ ಅನ್ನೋದಾದ್ರೆ ತೀರಾ ಹೊಸಬ್ರು ಇದ್ದಾರೆ, ಫ್ರೆಶ್ ಆಗಿ ಕ್ಯಾಮ್ರಾ ಫೇಸ್ ಮಾಡ್ತಾ ಇರೋಂಥವ್ರು ಇದ್ದಾರೆ. ಸೊ ತುಂಬ ಸೀನಿಯಾರಿಟಿ ಕೂಡ ಇದ್ದಾರೆ. ಅಂದರೆ ನಮಗೆ ತೆಲುಗುವಿಂದ ಪೋಸನಿ ಕೃಷ್ಣಮುರಳಿ ಸರ್ ಬಂದಿದ್ದಾರೆ, ರಾಜವಾಡಿ ಸರ್ ಕೂಡ ಇದ್ದಾರೆ, ಆಮೇಲೆ ತುಂಬ ಜನ ಇದ್ದಾರೆ. ಹೊಸಬ್ರು ಸ್ಟಾರ್ಟಿಂಗ್ ಬಂದಾಗ ABCD ಹೆಂಗೆ ಕಲ್ತ್ಕೊಂಡ್ಬರ್ತಾರೋ ಎಂಡಿಗೆ ಬರೋ ಅಷ್ಟೊತ್ತಿಗೆ ನನಗೆ ಅವರೇ ಹೇಳ್ಕೊಡೋ ಮಟ್ಟಕ್ಕೆ ಕಲ್ತ್ಕೊಬಿಟ್ಟಿದ್ರು. ಅಷ್ಟು ಮುದ್ದಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಭಾಳಷ್ಟು ಪಾತ್ರಗಳಿದೆ ಇದರಲ್ಲಿ, ಒಂದು ಇಂಡೇ ಸಿಗುತ್ತೆ ನಿಮಗೆ. ಸೊ ಕಾಲೋನಿ ಅಂತ ನನ್ನ ಹೆಸರಿಟ್ಬಿಟ್ಟು ಬರೀ 4 ಜನ ತೋರ್ಸೋಕ್ಕಾಗಲ್ಲ, ಅಥವಾ 2 ತೋರ್ಸೋಕ್ಕಾಗಲ್ಲ. ಆ ಹೆಸರಿಗೆ ಅವಮಾನ ಆಗ್ಬಿಡುತ್ತೆ. ಆ ತಂಡಗಳು, ಆ ಒಂದೊಂದು ಟೀಮು ಒಂದೊಂದು ವಿಷಯ ಹೇಳ್ಕೊಳ್ತಾ ಬರುತ್ತೆ. ಸೊ ನಥಿಂಗ್ ಬಟ್ ಸೊಸೈಟಿನೇ ಇದು. ಕಾಲೋನಿ ಅಂದ್ರೆ ಒಂದು ಸೊಸೈಟಿನೇ. ಅಲ್ಲಿ ಎಲ್ಲಾ ತರದ ಜಾತಿ, ಜನಾಂಗ, ಧರ್ಮ ಪ್ರತಿಯೊಬ್ರು ಇರ್ತಾರೆ. ಸೊ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಆ ಪಾತ್ರಗಳನ್ನೆಲ್ಲ ಅಷ್ಟು ಮಾಡಿದೀವಿ. ನನಗೆ ತರುಣ್ ಸುಧೀರ್ ಸಾರು ಫೋನ್ ಮಾಡಿದಾಗ ಒಂದು ಅಷ್ಟೊತ್ತು ಬಹಳ ಪ್ರೌಡಾಗಿ ಹೇಳಿದ್ರು. ಅವರೇ ಒಂದು ಈವೆಂಟ್ಗೆ ಬಂದು ಇದು ಕೂಡ ಮಾಡಿಕೊಟ್ರು. ಅವಾಗ ಹೇಳ್ತಾರೆ ಅವರು, ನೀವು ಸೆಲೆಕ್ಟ್ ಮಾಡೋ ಕ್ಯಾರೆಕ್ಟರ್ ಹೆಸರುಗಳೇ ಇಷ್ಟು ಚೆನ್ನಾಗಿ ಮಾಡಿದಾರ, ಅದೇ ನಿಮಗೊಂದು ತುಂಬಾ ಪ್ಲಸ್ ಆಗುತ್ತೆ ಅಂತ. ಸೊ ಇದು ನಮ್ಮ ಪಾತ್ರಗಳು. ಕೌಸ್ಮಾದ, ಸವೆನ್ ಸುದಿ, ಕಾತುನಮ್ಮ, ರಾಗಿರಾಮ, ಕೋದಂಡ, ಆಮೇಲೆ ಈ ಥರ. ಸೊ ಇವರೆಲ್ಲ ಬಂದು ಝಾನ್ಸಿ, ಗಡಾರಿ ಸಾರಿ, ನಾನು ಅದನ್ನು ಹೇಳಲೇಬೇಕು. ನಾನು ಈ ಸಿನಿಮಾ ಸ್ಟಾರ್ಟ್ ಮಾಡ್ಬೇಕಾದ್ರೆ ಮೊದಲನೇ ದಿನನೇ ನನ್ನ ಸಿನಿಮಾ ನಿಂತೋಯ್ತು. ಸೊ ಸಮ್ ಇಶ್ಯೂಸ್ ಇರುತ್ತಲ್ವಾ, ಯಾರೂ ನಂಬಲ್ಲ, ಮನೆಯವ್ರು ಕೂಡ ನಂಬಲ್ಲ. ಸೊ ಅಂಥ ಮೂಮೆಂಟಲ್ಲಿ ಪ್ರೊಡ್ಯೂಸರೇ ಇಲ್ಲ ಆ್ಯಕ್ಚುಲಿ. ನಾವು ಸ್ಟಾರ್ಟ್ ಮಾಡಿ ಸ್ವಲ್ಪ ದಿನ ಮುಂದೆ ಹೋದ್ಮೇಲೆ ನಮಗೆ ಆಮೇಲೆ ಪ್ರೊಡ್ಯೂಸರ್ ಬಂದಿದ್ದು. ಸೊ ಅಂಥ ಟೈಮಲ್ಲಿ ನನ್ನ ಗೆಳೆಯ ಒಬ್ಬ ಗಡಾರಿ ಅಂತ, ನಾನಿಟ್ಟಿರೋ ಹೆಸರು ಅವನಿಗೆ, ಗಡಾರಿ ಅಂತ ಬಂದು ನಿಂತ್ಕೊತಾನೆ ಜೊತೆಯಲ್ಲಿ. ಆತ ಅಣ್ಣ ಅಂತಲೇ ನಾನು ಕರಿತೀನಿ. ತುಂಬ ಮಿಸ್ ಮಾಡ್ಕೊತೀವಿ ಅಷ್ಟೇ. ಇದು ಮೊದಲನೇ ಸಿನಿಮಾ, ಇದೇ ಕೊನೆ ಸಿನಿಮಾ. ಯಾಕೆ, ಏನಾಯ್ತು ಸರ್? ಬಿಡಿ, ಆಯಿತು ಅಷ್ಟೇ. ಎಸ್, ಭಾವುಕರಾದ್ರಿ. ಇಲ್ಲ, ನಿಮ್ಮ ಶ್ರಮ ಕಾಣಿಸ್ತಿದೆ. ಏನೇ ನೀವುಗಳು ಮಾಡಿದ್ರು ಕೂಡ ನಮ್ಗಳನ್ನ, ಜನರನ್ನ ರಂಜಿಸ್ಬೇಕು ಅನ್ನೋ ಉದ್ದೇಶದಿಂದನೇ ಮಾಡಿರ್ತೀರಾ. ಭಾವುಕರಾಗ್ಬರಿ, ಒಳ್ಳೇದಾಗುತ್ತೆ. ಜನರಿಗೆ ಹೇಳಿ ಬರ್ತಾ ಇದ್ದೀವಿ, ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಿ ಅಂತ ಫೈನಲಿ ನಿಮ್ಮ ಕಡೆಯಿಂದ ಒಂದು ಕರೆಯೋಲೆ. ಖಂಡಿತ. ಒಂದು ಶ್ರಮ ಮಾತ್ರ ಹಾಕಿದ್ದೀವಿ ನಾವು, ಕೆಲಸನ ನಂಬಿನೇ ಕೆಲಸ ಮಾಡಿರೋದು. ನಾನು ರಾಜವಣ್ಣಂಗೂ ಅದೇ ಹೇಳಿದೆ, ಅಣ್ಣ ನಾವು ಇವಾಗ ನೀವು ಯಾರ ಜೊತೆನೋ ಇದ್ದೀರಾ, ಇವಾಗ ಅವರು ಸೂಪರ್ ಸ್ಟಾರ್, ಈಗ ನಮಗೂ ಅಷ್ಟೇ ಪ್ರೀತಿ ಅವ್ರನ್ನ ಕಂಡ್ರೆ, ಇಡೀ ರಾಜ್ಯಕ್ಕೆ ಪ್ರೀತಿ, ಯಾರಿಗಿಷ್ಟ ಇಲ್ಲ. ಸೊ ಇದು ಬೇರೆ ಥರ ಯಾವುದೇ ಅವ್ರ ಹತ್ರ ಹೋಗ್ಬಾರ್ದು. ನೀವು ಇಲ್ಲಿ ಕೆಲಸ ಮಾಡ್ಬೇಕಾರೆ ಈಗ ಅವ್ರನ್ನ ಎಷ್ಟು ದಿನ ಅಂತ ನೀವು ಬೆನ್ನಿಂದ ಹೆಸರನ್ನ ಹಾಕ್ಕೊಂಡು ಅವ್ರಿಗೂ ಒಂದು ಜವಾಬ್ದಾರಿ ಇರುತ್ತೆ. ಸೊ ಇಲ್ಲ, ನಾನು ಅಣ್ಣ ಹತ್ರ ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡಿ ತೋರಿಸ್ಕೋಬೇಕು ಅಂತ, ನಿಮಗೆ ಇದು ಅವಕಾಶ ಅಂತ ಅನ್ಕೊಳ್ಳಿ. ನಿಮ್ಮ ಹೆಸರಿಂದ ಅವ್ರ ಹೆಸರು ಇನ್ನೂ ದುಪ್ಪಟ್ಟಾಗಲಿ. ಸೊ ಅವರು ನಿಮ್ಗೆ ಹೇಳೋದಕ್ಕಿಂತ ನಿಮ್ಮ ಹೆಸರಿಂದ ಅವ್ರ ಹೆಸರು ಬೆಳೀಲಿ ಇನ್ನೊಂದು ಸ್ವಲ್ಪ, ಅದು ಎಷ್ಟು ಸೌಭಾಗ್ಯ. ಅದು ಅಂಥವ್ರ ಜೊತೆ ಇರೋದೇ ನಮ್ಮ ಭಾಗ್ಯ. ಸೊ ಈವನ್ ನಾನು ಅದನ್ನೇ ಹೇಳಿದೆ ರಾಜವಣ್ಣಿಗೆ, ಇದು ಸಿನಿಮಾ ಸ್ಟಾರ್ಟ್ ಮಾಡೋ ಟೈಮಲ್ಲೇ ಹೇಳಿದ್ದೆ, ಅಣ್ಣ ಹಿಂಗೆ ಮಾಡೋಣ, ಈ ಥರ ಹಿಂಗೆ ಹೋಗೋಣ ಅಂತ. ಅವ್ರು ಅಷ್ಟೇ ನನಗೆ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ನಿಂತಿದ್ದಾರೆ. ಸೊ ನಾನು ಖಂಡಿತ ಅವ್ರಿಗೆ ಆಭಾರಿ. ಫಸ್ಟ್ ಅವತ್ತೇನು ನನಗೆ ಮಾತು ಕೊಟ್ಟಿದ್ರು, ಮಂಜು ನೀನು ಮಾಡೋ, ನಿನ್ನಿಂದ ನಾನು ಇರ್ತೀನಿ ಅಂತಂದರು. ಇವತ್ತಿಗೂ ನನ್ನಿಂದ ಇದ್ದಾರೆ. ಸೊ ಅದೇ ರೀತಿ ಇಡೀ ನನ್ನ ತಂಡ, ಒಬ್ಬ ತಿರುಪತಿ ಮತ್ತು
ಉಪ್ಪಿ ಅಂತ, ಅವ್ರು ರಾತ್ರಿ ಆಗಲಿ 24 ಇವತ್ತಿಗೂ ದುಡಿತಾನೆ ಇದ್ದಾರೆ. ಉಪ್ಪಿ ಮತ್ತೆ ತಿರುಪತಿ ನಾಗ ಅಂತ, ಇವ್ರು 3 ಜನ ಅಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ. ಅಂದ್ರೆ ನನ್ನ ಕನಸಿಗೆ ಅವರೆಲ್ಲ ರಾತ್ರಿ ಆಗಲಿ ದುಡಿಯುವಂತ ನೆಸಿಟಿ ಇಲ್ಲ. ಸೊ ಅಷ್ಟು ಅದ್ಭುತವಾಗಿ ಕೆಲಸ ಮಾಡ್ತಿದ್ದಾರೆ. ಇವರೆಲ್ಲರೂ ಪರಿಶ್ರಮದ ಪ್ರತಿಫಲನ ನಾವು 31ಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಜನನ ಕೇಳ್ಕೊಳ್ಳೋದಿಷ್ಟೇ, ಕೆಲಸ ಮಾಡಿದ್ದೀವಿ, ಇಷ್ಟ ಆದರೆ 4 ಜನಕ್ಕೆ ಹೇಳಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗುತ್ತೆ. ನಮ್ಮ ಇಂಡಸ್ಟ್ರಿ ಕೂಡ ಭರವಸೆಯ ಡೈರೆಕ್ಟ್ರು ನೀವು. ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮ ಕೈಯಿಂದ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ ಅನ್ನೋ ಹೋಪ್ 100% ನಮಗಿದೆ. ಬೇಗೂರು ಕಾಲಿನ ಜನ ಒಪ್ತಾರೆ. ಒಳ್ಳೇದಾಗುತ್ತೆ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದು ಬೇಗೂರು ಕಾಲೋನಿ ಚಿತ್ರತಂಡದ ಮಾತು. ರಾಜೀವ್ ಅವರು ಕೂಡ ಹಲವಾರು ಇಂಟ್ರೆಸ್ಟಿಂಗ್ ವಿಚಾರವನ್ನು ನಮ್ಮ ಜೊತೆ ಹಂಚ್ಕೊಂಡ್ರು. ಕಿಚ್ಚ ಸರ್ದಾಗಿರ್ಬೋದು, ಬಿಗ್ ಬಾಸ್ ಜರ್ನಿ ಆಗಿರ್ಬೋದು, ಈ ಸಿನಿಮಾದಲ್ಲಿ ಅಂಥದ್ದೇನಿದೆ, ಯಾಕೆ ನೋಡಬೇಕು ಅಂತ ಹೇಳಿ. ಇನ್ನು ಡೈರೆಕ್ಟರ್ ಅವರು ಕೂಡ ಅವರ ಕನಸಿನ ಕೂಸು ಅಂತಲೇ ಹೇಳಬಹುದು. ಸೊ ಮಿಸ್ ಮಾಡದೆ ಜನವರಿ 31ಕ್ಕೆ ನಾವುಗಳು ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯನ್ನು ಉಳಿಸೋಣ, ಬೆಳೆಸೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.